ಹಲೋ ಫ್ರೆಂಡ್ಸ್. ಸೊ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಎಕ್ಸ್ಪೋರ್ಟ್ಸ್ ಇಂಡಿಯಾದಂತ್ರ ಹೆಂಗೈತಿ, ಆಮೇಲೆ ಇದ್ರೊಳಗೆ ಸ್ಕೋಪ್ ಏನೈತಿ, ಆಮೇಲೆ ಯಾವ ಥರ ನಾವು ಇಂಡಿಯಾಲಿಂದ ವೆಜಿಟೇಬಲ್ಸ್, ಫ್ರೂಟ್ಸ್ ಅಥವಾ ಯಾವುದೋ ಫುಡ್ ಸ್ಟಫ್ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಒಳಗೆ. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಇಂಡಿಯಾ ಏನೈತಿ ಆಗ್ರೋ ಪ್ರಾಡಕ್ಟ್ಸಿಗೆ, ಫುಡ್ ಸ್ಟಫಿಗೆ, ವೆಜಿಟೇಬಲ್ಸ್, ಫ್ರೆಶ್ ವೆಜಿಟೇಬಲ್ಸ್ ಆಗಲಿ, ಫ್ರೆಶ್ ಫ್ರೂಟ್ಸ್ ಆಗಲಿ, ಇದಕ್ಕೆ ವರ್ಲ್ಡ್ ಫೇಮಸ್ ಐತಿ. ನಮ್ಮ ಲ್ಯಾಂಡ್ ಏನೈತಿ, ನಮ್ಮ ದೇಶದ ಲ್ಯಾಂಡ್ ಏನೈತಿ ಭಾಳ ಫರ್ಟೈಲ್ ಐತಿ. ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ನಮ್ಮ ದೇಶದಾಗ ಭಾಳಷ್ಟು ಇರೋದ್ರಿಂದ ನಾವು ವರ್ಲ್ಡ್ ಮಾರ್ಕೆಟಿಗೆ ಫುಡ್ ಸ್ಟಫ್ ಎಕ್ಸ್ಪೋರ್ಟ್ಸ್ ಏನೈತಿ ಭಾಳಷ್ಟು ದೊಡ್ಡ ಪ್ರಮಾಣದಾಗ ಮಾಡ್ತೀವಿ. ಬಿಲಿಯನ್ಸ್ ಆಫ್ ಡಾಲರ್ಸ್ ಬಿಸ್ನೆಸ್ ಐತಿ. ಸೊ ಆ ಬಿಲಿಯನ್ಸ್ ಆಫ್ ಡಾಲರ್ಸ್ ಬಿಸ್ನೆಸ್ನಾಗ ನಾವು ಒಂದು ಸಣ್ಣ ಎಕ್ಸ್ಪೋರ್ಟರ್ ಆಗಿ ನಮ್ಮದು ಒಂದು ಸಣ್ಣದ ಶೇರ್ ಇರ್ಬೇಕು ಮಾರ್ಕೆಟ್ನಾಗ ಅಂತೇಳಿ ನಮಗೂ ಅನಿಸ್ತೈತಿ. ಸ್ಪೆಷಲಿ ನಮ್ಮ ಕರ್ನಾಟಕದಾಗ ಭಾಳಷ್ಟು ಫುಡ್ ಪ್ರಾಡಕ್ಟ್ಸ್ ಬೆಳಿತಾರೆ. ನಮ್ಮ ಕರ್ನಾಟಕದಾಗ ಭಾಳಷ್ಟು ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಅಥವಾ ಗ್ರೇನ್ಸ್ ಆಗಲಿ, ಪಲ್ಸಸ್ ಆಗಲಿ ಎಲ್ಲನೂ ಭಾಳ ದೊಡ್ಡ ಪ್ರಮಾಣದಾಗ ಕಲ್ಟಿವೇಶನ್ ಮಾಡ್ತಾರೆ. ಆಮೇಲೆ ನಮ್ಮ ದೇಶದ ನ್ಯಾಚುರಲ್ ರಿಸೋರ್ಸಸ್ ಏನೈತಿ ಭಾಳ ಚಲೋ ಐತಿ. ಪ್ಲಸ್ ನಮ್ಮ ಲ್ಯಾಂಡ್ ಏನೈತಿ ಭಾಳ ಫರ್ಟೈಲ್ ಐತಿ. ಅದರಿಂದ ಇಲ್ಲಿಂದ ಕ್ವಾಲಿಟಿ ಏನೈತಿ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಕ್ವಾಲಿಟಿ ಏನೈತಿ ಭಾಳ ಚಲೋ ಕ್ವಾಲಿಟಿಗೆ ಬರ್ತೈತಿ. ಆಮೇಲೆ ಅದನ್ನು ಹೊರಗಿನ ದೇಶದಾಗ ಭಾಳ ಮಂದಿ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ದೇಶದಾಗ ನಮ್ಮ ಇಂಡಿಯನ್ಸ್ನು ಅದಾರ. ಸೊ ಎಲ್ಲರಿಗೂ ಇಂಡಿಯನ್ದು ಮನಿ ಊಟ ಬೇಕಂತೇಳಿ ಇಂಡಿಯನ್ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್, ಗ್ರೇನ್ಸ್ ಆಗಲಿ, ಫುಡ್ ಸ್ಟಫ್ ಆಗಲಿ ಎಲ್ಲನೂ ಅವ್ರು ಇಂಪೋರ್ಟ್ ಮಾಡ್ಕೊಳ್ತಿರ್ತಾರೆ. ನೋಡ್ರಿ, ಇವತ್ತಿನ ಡೇಟ್ನಾಗ ಎಲ್ಲ ಕಡೆ ಭಾಳಷ್ಟು ರಿಸೆಷನ್ ಅದು ನಡೆದೈತಿ. ಭಾಳಷ್ಟು ಕಂಟ್ರೀಸ್ ಒಳಗೆ ನೀವು ನೋಡ್ಬೋದು ಬಿಸ್ನೆಸಸ್ ಅದು ಬಂದಾಗತ್ತವು, ಲಾಸ್ನಾಗ ಹೊಂಟವು. ಆಮೇಲೆ ರಿಸೆಷನ್ ಬಂದೈತೆ ಅಂತ ಹೇಳಿ ಭಾಳಷ್ಟು ಜನ ಮಾತಾಡತ್ತಾರ. ಆದ್ರೆ ಏನ ಬಂದ್ರೂ, ಎಷ್ಟು ರಿಸೆಷನ್ಸ್ ಬಂದ್ರೂ ಮಂದಿಗೆ ಊಟ ಅಂತೂ ಬೇಕೇ ಬೇಕು. ಓಕೆ, ಊಟ ಬಿಟ್ಟಂತರೂ ಯಾರೂ ಇರೋಕ್ಕಾಗಂಗಿಲ್ಲ. ಸೊ ಇದು ಏನು ಯೂನಿಕ್ನೆಸ್ ಐತಲ್ಲ ಫುಡ್ದು, ಸೊ ಅದು ನಮಗೆ ಎಕ್ಸ್ಪೋರ್ಟರ್ ಆಗಕ್ಕೆ ಭಾಳ ಚಲೋ ಒಂದು ಅವಕಾಶ ಕೊಡ್ತೈತಿ. ಯಾಕಂದ್ರೆ ಎಲ್ಲಿ ಮಠ ಮನುಷ್ಯ ಜೀವಂತದಾನ ಅಲ್ಲಿ ಮಠ ಊಟ ಅಂತೂ ಅವನಿಗೆ ಬೇಕೇ ಬೇಕು. ಸೊ ಫುಡ್ ಸ್ಟಫ್ ಎಕ್ಸ್ಪೋರ್ಟ್ಸ್, ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಎಕ್ಸ್ಪೋರ್ಟ್ಸ್ ಏನೈತಿ ಯಾವತ್ತಿಗೂ ಈ ಪ್ರಾಡಕ್ಟ್ಸಿಗೆ ಸಾವಿಲ್ಲ. ಎಷ್ಟೇ ರಿಸೆಷನ್ ಬಂದ್ರೂ ಈ ಫುಡ್ ಸ್ಟಫ್ ಏನೈತಿ, ಆಗ್ರೋ ಪ್ರಾಡಕ್ಟ್ಸ್ ಏನೈತಿ ಎಕ್ಸ್ಪೋರ್ಟ್ ಆಗೇ ಆಗ್ತೈತಿ. ಅದು ಆಗಲೇಬೇಕೇ, ಇರಲಿಲ್ಲ ಅಂತ ಮನುಷ್ಯ ಜೀವನ ಉಳಿಯಂಗಿಲ್ಲ. ಸೊ ಅದರ ಸಂಬಂಧ ಈ ಬಿಸ್ನೆಸ್ ಒಳಗೆ ಭಾಳ ದೊಡ್ಡ ಸ್ಕೋಪ್ ಐತಿ. ಆಮೇಲೆ ಇನ್ನೂ 5-10 ವರ್ಷನಾಗ ನಮ್ಮ ಕಂಟ್ರಿಯಿಂದ ಫುಡ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಲಿ ಭಾಳಷ್ಟು ಜಾಸ್ತಿ ಪ್ರಮಾಣದಾಗ ಎಕ್ಸ್ಪೋರ್ಟ್ ಆಗುವಂತ ಹೋಗೋದೈತಿ. ಈ ಪ್ರಾಡಕ್ಟನ್ನು ಯಾರೂ ರಿಪ್ಲೇಸ್ ಮಾಡೋಕ್ಕಾಗಂಗಿಲ್ಲ. ಸೊ ನೀವು ಫುಡ್ ಪ್ರಾಡಕ್ಟ್ಸ್ ಆಮೇಲೆ ವೆಜಿಟೇಬಲ್ಸ್, ಫ್ರೂಟ್ಸ್ನಾಗ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ 100% ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಲಿ ಯಾವುದೋ ಫುಡ್ ಸ್ಟಫ್ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಮೇನ್ ಎಲ್ಲರಿಗೂ ಏನು ಕನ್ಫ್ಯೂಷನ್ ಇರ್ತೈತೆ ಅಂತಂದ್ರೆ, ಓಕೆ ನಾವು ಈ ಜಗದೊಳಗೆ ಇರ್ತೀವಿ, ಆಮೇಲೆ ಈ ಜಗದೊಳಗೆ ಇದನ್ನೆಲ್ಲ ಬೆಳಿತಾರ, ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಬೆಳೆಯಕತ್ತಾರ, ಆಮೇಲೆ ಬೆಳೆ ಇದ್ರದ್ದು ನಾವು ಹಚ್ಚಿವಿ, ಸೊ ಇದನ್ನೆಲ್ಲ ನಾವು ತೊಗೊಂಡು ಎಕ್ಸ್ಪೋರ್ಟ್ ಮಾಡೋಣ ಅಂತೇಳಿ ಎಲ್ಲರದು ವಿಚಾರ ಇರ್ತೈತಿ. ಆದ್ರೆ ಓಕೆ, ಯಾವುದೋ ಪ್ರಾಡಕ್ಟ್ ನೀವು ಬೆಳೆಯಕತ್ತಿದ್ರಿ, ನಿಮ್ಮ ಊರಾಗ ಯಾವುದೋ ಒಂದು ಪ್ರಾಡಕ್ಟ್ ಬೆಳೀತಿತ್ತು ಅಂತಂದ್ರೆ ಎಲ್ಲಾನು ಪ್ರಾಡಕ್ಟ್ ಅವು ಎಕ್ಸ್ಪೋರ್ಟ್ ಆಗೇ ಆಗ್ತಾವ ಅಂತಿರಂಗಿಲ್ಲ. ಎಕ್ಸ್ಪೋರ್ಟ್ ಕ್ವಾಲಿಟಿ ಏನಿರ್ತೈತಿ ಅದು ಬೇರೆ ಇರ್ತೈತಿ. ನಿಮ್ಮ ಲೋಕಲ್ ಮಾರ್ಕೆಟ್ನಾಗ ನೀವೇನು ಯೂಸ್ ಮಾಡಿರ್ತಿರ್ತೀರಿ ಅದು ಬೇರೆ ಇರ್ತೈತಿ. ಸೊ ಕರ್ನಾಟಕದಾಗ ನೀವು ಯಾವುದೋ ಜಿಲ್ಲೆ ಅಂತ ಇರ್ಬೋದು, ಯಾವುದೋ ಡಿಸ್ಟ್ರಿಕ್ಟಿಂದ ಇರ್ಬೋದು, ಆ ಡಿಸ್ಟ್ರಿಕ್ಟ್ನಾಗ ಏನೋ ಬೆಳಕತ್ತಿದ್ರು ಅಂತಂದ್ರೂ ಮೊದಲು ನೀವು ಫಸ್ಟ್ ಕೆಲಸ ಏನು ಮಾಡ್ಬೇಕಂತಂದ್ರೆ ಅಲ್ಲಿಂದ ಎಕ್ಸ್ಪೋರ್ಟ್ ಏನಾರ ಪ್ರಾಡಕ್ಟ್ಸ್ ಆಗಾಕತ್ತಾವು ಏನಿಲ್ಲ ಅದನ್ನು ನೀವು ನೋಡ್ಬೇಕಾಗುತ್ತೆ. ಅದನ್ನ ನೋಡೇ ನೀವು ಡಿಸಿಷನ್ ತೊಗೋಬೇಕಾಗುತ್ತೆ, ಇದನ್ನು ನಾನು ಇದ್ರೊಳಗೆ ಎಕ್ಸ್ಪೋರ್ಟ್ ಮಾಡೋಕೆ ಇಳಿಬೇಕೇನು ಬೇಡ ಅಂತೇಳಿ. ಓಕೆ, ಫಾರ್ ಎಕ್ಸಾಂಪಲ್ ಕೋಕೋನಟ್ ಎಕ್ಸ್ಪೋರ್ಟ್ಸ್ ನಮ್ಮ ಇಂಡಿಯಾದಂತ್ರ ಭಾಳ ಆಗ್ತೈತಿ. ಓಕೆ, ಸೊ ಕೋಕೋನಟ್ ಎಕ್ಸ್ಪೋರ್ಟ್ ಆಗ್ತದೆ ಅಂತ ಹೇಳಿ ಕೋಕೋನಟ್ ಏನೈತಿ ತುಮಕೂರಿನಾಗೂ ಬೆಳಿತಾರ, ಶಿವಮೊಗ್ಗನಾಗೂ ಬೆಳಿತೈತಿ, ಮಂಡ್ಯನಾಗೂ ಬೆಳಿತೈತಿ, ಭಾಳಷ್ಟು ಜಾಗದಾಗ ಕೋಕೋನಟ್ ಬೆಳಿತಾರ. ಆದ್ರೆ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗೋದು ಇಲ್ಲಿಂದ ಪೊಲ್ಲಾಚಿ, ಕೊಯಂಬತ್ತೂರು. ಓಕೆ, ಸೊ ಪೊಲ್ಲಾಚಿಯಿಂದ ಕೊಯಂಬತ್ತೂರಿಂದ ಎಕ್ಸ್ಪೋರ್ಟ್ ಜಾಸ್ತಿ ಯಾಕೆ ಆಗ್ತೈತಿ, ಅದ್ರ ಪ್ಯಾರಾಮೀಟರ್ಸ್ ಏನದಾವು, ಯಾಕೆ ಅಲ್ಲಿಂದ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಇಂಪೋರ್ಟರ್ಸ್, ಅದೆಲ್ಲ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಯಾವುದೋ ಫುಡ್ ಸ್ಟಫ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಅದು ಎಕ್ಸ್ಪೋರ್ಟ್ ವರ್ದಿನೆಸ್ ನೀವು ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ಅದನ್ನ ಎಕ್ಸ್ಪೋರ್ಟ್ ನಾವು ಮಾಡ್ಬೋದಾ ಇಲ್ಲ, ಬೇರೆ ಯಾರು ಎಕ್ಸ್ಪೋರ್ಟ್ ಮಾಡಕತ್ತಾರನಿಲ್ಲ ಅದನ್ನ ನೀವು ಮೊದಲು ಚೆಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೀವು ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ತಗೋಬೋದು. ಸೊ ಸುಮ್ಮನೆ ನಮ್ಮ ಊರಾಗ ಏನೋ ಒಂದು ಬೆಳೆಯಕತ್ತಾರ ಅಂತ ಹೇಳಿ ಅದನ್ನ ತೊಗೊಂಡು ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ಹೊಂಟಿವಿ ಅಂತಂದ್ರೆ ಒಂದೊಂದು ಸತಿ ಫೀಸಿಬಿಲಿಟಿ ಇರಂಗಿಲ್ಲ. ಸೊ ಲಾಸ್ ಮಾಡ್ಕೋತೀರಿ, ಯಾಕಂದ್ರೆ ಕಾಸ್ಟಿಂಗ್ ಕೂಡಂಗಿಲ್ಲ. ಅದ್ರ ಸಂಬಂಧ ಪ್ರಾಪರ್ ಚೆಕ್ ಮಾಡಿ ಆಮೇಲೆ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡಕ್ಕೆ ನೋಡ್ರಿ. ಸೊ ನೆಕ್ಸ್ಟ್ ಬಂದಿದ್ದೇನಂತಂದ್ರೆ ಡಾಕ್ಯುಮೆಂಟೇಶನ್ ಭಾಳ ಸಿಂಪಲ್ ಐತಿ. ನೋಡ್ರಿ, ಎಲ್ಲರಿಗೂ ಬಿಸ್ನೆಸ್ ಎಕ್ಸ್ಪೋರ್ಟ್ನಾಗ ಬರ್ಬೇಕಂತಂದ್ರೆ ನಿಮ್ಮ ಕಂಪ್ನಿ ಅಂತೂ ಇರಲೇಬೇಕಾ, GST ಇರಬೇಕು, IEC ಇರಬೇಕು, ಆಮೇಲೆ ನಿಮ್ಮ ಹೆಸರು ಕರೆಂಟ್ ಅಕೌಂಟ್ ಇರಬೇಕು ಕಂಪ್ನಿ ಹೆಸರು ಮೇಲೆ, ಆಮೇಲೆ RCMC ಇರಬೇಕು. RCMC ಅದರದ್ದು ಅಪೇಡಾದ ಇರಬೇಕು, ಅಥವಾ ಕೋಕೋನಟ್ ಬೋರ್ಡ್ ಇರ್ಬೋದು, ಸ್ಪೈಸ್ ಬೋರ್ಡ್ ಇರ್ಬೋದು, ಅಥವಾ ಟರ್ಮರಿಕ್ ಬೋರ್ಡ್ ಇರ್ಬೋದು. ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸಿಗೆ, ಫುಡ್ ಸ್ಟಫಿಗೆ ಬೇರೆ ಬೇರೆ RCMCs ಸಿಗ್ತಾವೆ. RCMC ಯಾರ ಕಡೆಯಿಂದ ಸಿಗ್ತಾವೆ ಅಂತಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್. ಸೊ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಅಂತ ಗೌರ್ಮೆಂಟ್ ಬಾಡೀಸ್ ಇರ್ತಾವೆ, ಅವ್ರು ನಿಮಗೆ RCMC ಕೊಡ್ತಾರೆ. RCMC ಅಂತಂದ್ರೆ ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟ್. ಓಕೆ, ಸೊ ಎಲ್ಲ ಪ್ರಾಡಕ್ಟ್ಸಿಗೆ, ಬೇರೆ ಬೇರೆ ಪ್ರಾಡಕ್ಟ್ಸಿಗೆ RCMCs ಅವೈಲೇಬಲ್ ಇರ್ತಾವೆ. ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಆ ಪ್ರಾಡಕ್ಟ್ದ RCMC ಇರಬೇಕಾಗುತ್ತೆ.
ಓಕೆ. ಸೊ ಇದು ಒನ್ ಟೈಮ್ ಡಾಕ್ಯುಮೆಂಟ್ಸ್ ಆಯ್ತು. ನೀವು ಯಾವುದೋ ಪ್ರಾಡಕ್ಟ್ ಮಾಡ್ರಿ, ಅದ್ರದ್ದು RCMC ನಿಮ್ಗೆ ಬೇಕು, ನಿಮ್ಮ ಕಂಪ್ನಿ ಇರಬೇಕು, GST ಇರಬೇಕು, IC ಇರಬೇಕು, ಕರೆಂಟ್ ಅಕೌಂಟ್ ಇರಬೇಕು. ಯಾವುದೋ ಪ್ರಾಡಕ್ಟ್ಸ್ ನೀವು ಫುಡ್ ಸ್ಟಫ್ ಅಂತಲ್ಲ, ಬೇಕಾದ ಇಂಜಿನಿಯರಿಂಗ್ ಪ್ರಾಡಕ್ಟ್ ಇರಲಿ ಅಥವಾ ಕೆಮಿಕಲ್ಸ್ ಇರಲಿ ಅಥವಾ ಏನೋ ಇರಲಿ, ಅದಕ್ಕೆ ನೀವು ಒನ್ ಟೈಮ್ ಡಾಕ್ಯುಮೆಂಟ್ಸ್ ಅಂತೂ ನಿಮಗೆ ಬೇಕು. ಇದನ್ನು ಬಿಟ್ಟು ಫುಡ್ ಸ್ಟಫ್ ರಿಲೇಟೆಡ್ ಮತ್ತೇನೇನು ಲೈಸೆನ್ಸಸ್ ಬರ್ತಾವೆ, ಸರ್ಟಿಫಿಕೇಷನ್ಸ್ ಬರ್ತಾವೆ, ಅವು ಇಂಪಾರ್ಟೆಂಟ್ ಇರ್ತಾವೆ. ಯಾಕಂತಂದ್ರೆ ಯಾವುದೂ ಕಂಟ್ರಿ ಒಳಗೆ ನೀವು ಫುಡ್ ಸ್ಟಫ್ ಎಕ್ಸ್ಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಪ್ರತಿಯೊಂದು ಕಂಟ್ರಿದು ಒಂದು ರೆಗ್ಯುಲೇಷನ್ಸ್ ಇರ್ತಾವೆ, ಪ್ರತಿಯೊಂದು ಕಂಟ್ರಿದು ಒಂದು ಸ್ಟ್ಯಾಂಡರ್ಡ್ಸ್ ಇರ್ತಾವೆ. ಅದ್ರ ತಕ್ಕಂಗೆ ಅವ್ರು ಅಷ್ಟೇ ಇಂಪೋರ್ಟ್ ಮಾಡ್ಕೋತಿರ್ತಾರೆ. ಯಾಕಂದ್ರೆ ಹೊರಗೆ ನೀವು ನೋಡಿರ್ಬೋದು, ಹೊರಗಿನ ಜನ ಭಾಳ ನಾಜೂಕ್ ಇರ್ತಾರೆ. ಓಕೆ, ಎಲ್ಲಿದ್ದು ಬೇಕಾದ್ರೆ ಏನು ಬೇಕಾದ್ರೆ ಅವ್ರು ತಿಂದ್ರೆ ಅಂತಂದ್ರೆ ಅವ್ರ ಹೊಟ್ಟೆ ಹಾಳಾಗ್ತೈತಿ. ಸೊ ಅದರ ಸಂಬಂಧ ಅವ್ರ ಗೌರ್ಮೆಂಟ್ ಏನದಾರ ಅವ್ರ ಸೇಫ್ಟಿ ಸಂಬಂಧ ಹೈಜಿನಿಕ್ ಪ್ರಾಡಕ್ಟ್ಸ್, ಸ್ಟ್ಯಾಂಡರ್ಡ್ ಇದ್ದಿದ್ದು ಪ್ರಾಡಕ್ಟ್ಸನ್ನು ಅಷ್ಟೇ ಇಂಪೋರ್ಟ್ ಮಾಡ್ಕೋತಾರೆ. ಯಾಕಂತಂದ್ರೆ ಅವ್ರು ಭಾಳ ಹೆಲ್ತ್ ಕಾನ್ಷಿಯಸ್ ಅದಾರ. ಹೆಲ್ತ್ ಕಾನ್ಷಿಯಸ್ ಅಂತಂದ್ರೆ ಹೈಜಿನಿಕ್ ಜಂಕ್ ಫುಡ್ ತಿಂತಾರೆ ಅವ್ರು. ಸೊ ಇದ್ರ ಸಂಬಂಧ ಭಾಳಷ್ಟು ಸರ್ಟಿಫಿಕೇಷನ್ಸ್ ಇನ್ವಾಲ್ವ್ ಇರ್ತಾವೆ. ಸಪೋಸ್ ಈಗ ನೀವು US ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ FDA ಬೇಕಾಗುತ್ತೆ. ನೀವು UK ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಅಗ್ರಿಮ್ಸ್ ಬೇಕಾಗುತ್ತೆ. UAE ಮಾಡ್ಬೇಕಂತಂದ್ರೆ FIRS ಬೇಕಾಗುತ್ತೆ. ಹಿಂಗೆ ಬೇರೆ ಬೇರೆ ಪ್ರಾಡಕ್ಟ್ಸಿಗೆ ಬೇರೆ ಬೇರೆ ಹಲಾಲ್ ಸರ್ಟಿಫಿಕೇಟ್ ಆಯ್ತು. ಸೊ ಇಂಥವು ಬೇರೆ ಬೇರೆ ನೀವು ಯಾವ ಕಂಟ್ರಿಗೆ ಟಾರ್ಗೆಟ್ ಮಾಡತ್ತೀರಿ ಅದ್ರ ತಕ್ಕಂಗೆ ನಿಮಗೆ ಸರ್ಟಿಫಿಕೇಷನ್ಸ್ ತಗೋಬೇಕಾಗುತ್ತೆ. ಅವೆಲ್ಲ ಸರ್ಟಿಫಿಕೇಷನ್ಸ್ ಇದ್ದು ಅಂತಂದ್ರೆ ಅಷ್ಟೇ ನಿಮ್ಮ ಕಡೆ ಅವರು ಇಂಪೋರ್ಟ್ ಮಾಡ್ಕೋತಾರ, ಅಥವಾ ಅವ್ರು ಇಂಪೋರ್ಟ್ ಮಾಡ್ಕೊಳಂಗಿಲ್ಲ. ಯಾಕಂತಂದ್ರೆ ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಏನೈತಿ ಆ ಸ್ಟ್ಯಾಂಡರ್ಡ್ ಮೀಟ್ ಔಟ್ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಸರ್ಟಿಫಿಕೇಷನ್ಸ್ ಇರಬೇಕಾಗುತ್ತೆ. ಆ ಸರ್ಟಿಫಿಕೇಷನ್ ತೊಗೊಳ್ಳೋದು ಪ್ರೊಸೀಜರ್ ಐತಿ. ಆ ಪ್ರೊಸೀಜರ್ ಹೆಂಗೆ ಇರ್ತೈತಿ, ಏನೇನಿರ್ತೈತಿ ಅಂತ ಹೇಳಿ ನಾವು ಅದನ್ನು ಕನ್ಸಲ್ಟೇಷನ್ ನೀವು ತೊಗೊಂಡ್ರಿ ಅಂತಂದ್ರೆ ಅದ್ರೊಳಗೆ ಡಿಸ್ಕಸ್ ಮಾಡ್ಬೋದು. ಪ್ಲಸ್ ಇಂಡಿಯಾ ಒಳಗಿಂತ ಸಪೋಸ್ ನೀವು ಒಂದು ಕೋಕೋನಟ್ ಎಕ್ಸ್ಪೋರ್ಟ್ ಮಾಡತ್ತಿದ್ರಿ, ಅಥವಾ ಗ್ರೀನ್ ಚಿಲ್ಲಿ ಎಕ್ಸ್ಪೋರ್ಟ್ ಮಾಡತ್ತಿದ್ರಿ, ಅಥವಾ ಯಾವುದೋ ಜಿಂಜರ್ ಎಕ್ಸ್ಪೋರ್ಟ್ ಮಾಡತ್ತಿದ್ರಿ, ಹಂಗಿತ್ತಂತಂದ್ರೆ ನೀವು ಡೈರೆಕ್ಟ್ಲಿ ಫಾರ್ಮ್ಸ್ನಾಗಿಂತ ನೀವು ತೊಗೊಂಡು ಎಕ್ಸ್ಪೋರ್ಟ್ ಮಾಡತ್ತಿದ್ರಿ ರಾ ಪ್ರಾಡಕ್ಟ್ಸ್ ಅಂತಂದ್ರೆ ನಿಮಗೆ ಫಸಾಯಿ ಲೈಸೆನ್ಸ್ ಬೇಕಾಗಿಲ್ಲ. ಆದ್ರೆ ಅದ್ರೊಳಗೆ ನೀವೇನಾರ ವ್ಯಾಲ್ಯೂ ಅಡಿಷನ್ ಮಾಡಕತ್ತಿದ್ರಿ, ಸಪೋಸ್ ಈಗ ಕೋಕೋನಟ್ ತೊಗೊಂಡ್ರೆ ಅದ್ರದ್ದು ಕೋಕೋನಟ್ದು ಚಿಪ್ಸ್ ನೀವು ಮಾಡಿದ್ರಿ, ಅಥವಾ ಚಿಲ್ಲಿ ತೊಗೊಂಡು ಚಿಲ್ಲಿದ ಪೌಡರ್ ಮಾಡಿದ್ರಿ, ಆಮೇಲೆ ಪ್ಯಾಕೇಜಿಂಗ್ ಮಾಡಿದ್ರಿ, ಬ್ರ್ಯಾಂಡಿಂಗ್ ಮಾಡಿದ್ರಿ, ಅಥವಾ ಜಿಂಜರ್ ತೊಗೊಂಡು ಜಿಂಜರ್ದು ಪೇಸ್ಟ್ ಮಾಡಿದ್ರಿ, ಈ ಟೈಪ್ ನೀವು ಅದ್ರೊಳಗೆ ವ್ಯಾಲ್ಯೂ ಅಡಿಷನ್ ಮಾಡಿ ನೀವು ಮಾರಾವ್ರಿದ್ರಿ ಅಂತಂದ್ರೆ ಅವಾಗ ನಿಮಗೆ ಫಸಾಯಿ ಲೈಸೆನ್ಸ್ ಬೇಕಾಗುತ್ತೆ. ಓಕೆ, ಫಸಾಯಿ ಅಂತಂದ್ರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಸೊ ಇವ್ರ ಕಡೆಯಿಂದ ನಿಮಗೆ ಫಸಾಯಿ ನಂಬರ್ 1 ಸಿಗ್ತೈತಿ. ಆ ನಂಬರ್ ನಿಮ್ಮ ಪ್ರಾಡಕ್ಟಿಗೆ ಅಪ್ಲಿಕೇಬಲ್ ಇರ್ತೈತಿ. ಸೊ ಫಸಾಯಿ ಲೈಸೆನ್ಸ್ ನಿಮ್ಮ ಪ್ರಾಡಕ್ಟಿಗೆ ಐತಿ ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ ಕನ್ಸ್ಯೂಮೇಬಲ್ ಐತಿ, ಆಮೇಲೆ ಕನ್ಸ್ಯೂಮ್ ಮಾಡಿದ್ಮೇಲೆ ಒಂದು ಮನುಷ್ಯಗೆ ಏನು ಹಾರ್ಮ್ ಆಗಂಗಿಲ್ಲ ಅಂತ ಅದರ ಅರ್ಥ. ಸೊ ಇದನ್ನೆಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕನ್ಸಿಡರ್ ಮಾಡಿ ನಿಮಗೆ ಫಸಾಯಿದ್ದವರು ಫಸಾಯಿ ಲೈಸೆನ್ಸ್ ನಿಮಗೆ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಬಾಡಿ ಏನೈತಿ ಫಸಾಯಿ ಲೈಸೆನ್ಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ನಿಮ್ಮ ಕಡೆ ಲೈಸೆನ್ಸ್ ಇತ್ತು ಅಂತಂದ್ರೆ ಬೇರೆ ಕಂಟ್ರಿ ಒಳಗೆ ಇಂಪೋರ್ಟರ್ಸ್ ಏನಿರ್ತಾರೆ ಅವ್ರು ಈಸಿಲಿ ನಿಮ್ಮ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೋಬೋದು. ಸೊ ಫಸಾಯಿ ಲೈಸೆನ್ಸ್ ಇರಲಿಲ್ಲ ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ಸ್ ಇಂಪೋರ್ಟ್ ಅವ್ರು ಮಾಡ್ಕೊಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಕಸ್ಟಮ್ ಕ್ಲಿಯರೆನ್ಸ್ನಾಗ ಪ್ರಾಡಕ್ಟ್ಸ್ ಕ್ಲಿಯರ್ ಆಗಂಗಿಲ್ಲ. ಓಕೆ, ಸೊ ಇವೆಲ್ಲ ಡಾಕ್ಯುಮೆಂಟೇಷನ್ಸ್ ಬೇಕಾಗ್ತವೆ. ಆಮೇಲೆ ಡಾಕ್ಯುಮೆಂಟೇಷನ್ಸ್ ಅಂತೂ ಓಕೆ, ಇದನ್ನೆಲ್ಲ ನೀವು ಯಾರ ಕಡೆ ಯಾರು ತಿಳ್ಕೊಂಡು ಅಥವಾ ಏನೋ ಮಾಡಿ ಡಾಕ್ಯುಮೆಂಟೇಷನ್ಸ್ ಎಲ್ಲ ಮಾಡ್ಬೋದು. ಆದ್ರೆ ಮೇನ್ ಚಾಲೆಂಜ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆಮೇಲೆ ಫುಡ್ ಪ್ರಾಡಕ್ಟ್ಸ್ನಾಗ ಏನಂತಂದ್ರೆ ಅದರದ್ದು ಲೈಫ್ ಸ್ಪ್ಯಾನ್ ಅಂತಂದ್ರೆ ನೀವು ಅದನ್ನು ಭಾಳ ದಿವಸ ಇಡಕ್ಕೆ ಬರಂಗಿಲ್ಲ, ಕೊಳ್ಯಾಕೆ ಚಾಲು ಆಗ್ತೈತಿ. ಓಕೆ, ಸೊ ಪೆರಿಷೇಬಲ್, ನಾನ್ ಪೆರಿಷೇಬಲ್ ಎರಡು ಟೈಪ್ದು ಬರ್ತಾವೆ. ಪೆರಿಷೇಬಲ್ ಅಂತಂದ್ರೆ ಜಲ್ದಿ ಕೊಳೆಯುವಂಥ ಪ್ರಾಡಕ್ಟ್ಸ್, ನಾನ್ ಪೆರಿಷೇಬಲ್ ಅಂತಂದ್ರೆ ಸ್ವಲ್ಪ ಟೈಮ್ ಆದಮೇಲೆ ಅದ್ರದ್ದು ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಇರ್ತೈತಿ. ಸ್ವಲ್ಪ ದಿವಸ ಆದಮೇಲೆ ಅವು ಕೊಳೆಯಕ್ಕೆ ಅಥವಾ ಹಾಳಾಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಓಕೆ, ಸೊ ಫುಡ್ ಸ್ಟಫ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಇವೆಲ್ಲ ಪೆರಿಷೇಬಲ್ ಪ್ರಾಡಕ್ಟ್ಸ್ ಇರೋದ್ರಿಂದ ನೀವು ಭಾಳ ಕಾಳಜಿಪೂರ್ವಕವಾಗಿ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗ್ತೈತಿ. ನಿಮ್ಮ ಪೋರ್ಟಿಂದ ಆ ಪೋರ್ಟ್ವರೆಗೂ ಟ್ರಾನ್ಸಿಟ್ ಟೈಮ್ ಎಷ್ಟೈತಿ, ಆಮೇಲೆ ಆ ಟೈಮ್ ಒಳಗೆ ನಿಮ್ಮ ಪ್ರಾಡಕ್ಟ್ಸ್ ಕೊಳ್ತು ಹೋಗ್ತಾವೇನಿಲ್ಲ, ಅಥವಾ ಕೊಳತು ಹೋಗ್ತಿದ್ದು ಅಂತಂದ್ರೆ ನೀವು ರೀಫರ್ ಕಂಟೈನರ್ ಯೂಸ್ ಮಾಡಬೇಕಾ ಅಥವಾ ನಾರ್ಮಲ್ ಕಂಟೈನರ್ ಯೂಸ್ ಮಾಡಬೇಕಾ, ಎಲ್ಲನೂ ನೀವು ಪ್ರಾಪರ್ ಮೆಷರ್ಸ್ ತೊಗೊಂಡು ಆಮೇಲೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಹುಯಿ ಅಂಥೇಳಿ ನೀವು ಎಕ್ಸ್ಪೋರ್ಟ್ ಮಾಡಕ್ಕೆ ಹೋದ್ರಿ ಅಂತಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್ ಆಮೇಲೆ ಫುಡ್ ಸ್ಟಫ್ ಇದರಂಥ ಡೇಂಜರಸ್ ಪ್ರಾಡಕ್ಟ್ ಕ್ಯಾಟಗರಿ ಯಾವುದೂ ಇಲ್ಲ. ಯಾಕಂತಂದ್ರೆ ಎಷ್ಟು ಇದ್ರೊಳಗೆ ರೊಕ್ಕ ಐತಿ, ಎಷ್ಟು ಇದ್ರೊಳಗೆ ಸ್ಕೋಪ್ ಐತಿ, ಅಷ್ಟೇ ಇದು ರಿಸ್ಕಿನೂ ಐತಿ. ಯಾಕಂತಂದ್ರೆ ಪೆರಿಷೇಬಲ್ ಗೂಡ್ಸ್ ಐತಿ. ಪ್ರಾಪರ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಪ್ಯಾಕೇಜಿಂಗ್. ಭಾಳಷ್ಟು ಜನ ಪ್ಯಾಕೇಜಿಂಗ್ ಬಗ್ಗೆ ವಿಚಾರ ಮಾಡಂಗನೇ ಇಲ್ಲ. ಓಕೆ, ಇಂಡಿಯಾ ಒಳಗೆ ಹೆಂಗೈತಿ, ಯಾವುದೋ ಒಂದು ಗೋಣಿ ಚೀಲದೊಳಗೆ ತುಂಬಿ ಒಂದು ಬಾಕ್ಸ್ನಾಗ ಹಾಕಿ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಅದು ಮಾಡ್ತಿರ್ತಾರೆ. ಆದ್ರೆ ನೀವು ಯಾವುದೋ ಒಂದು ಬೇರೆ ಕಂಟ್ರಿಗೆ ಮಾಡಕತ್ತೀರಂತಂದ್ರೆ ಪ್ಯಾಕೇಜಿಂಗ್ನು ಅವ್ರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಪರ್ಟಿಕ್ಯುಲರ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ ಹಿಸಾಬಲೆ ಬೇರೆ ಬೇರೆ ಪ್ಯಾಕೇಜಿಂಗ್ ಇರ್ತಾವೆ. ಆ ಪ್ಯಾಕೇಜಿಂಗ್ ಪ್ರಕಾರ ಇತ್ತಂದ್ರೆ ಅಷ್ಟೇ ಅವ್ರು ಅದನ್ನು ಇಂಪೋರ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಅವ್ರು ಇಂಪೋರ್ಟ್ ಮಾಡ್ಕೊಳಂಗಿಲ್ಲ. ಸೊ ಪ್ರತಿಯೊಂದು ಯಾವುದೋ ನಿಮ್ಮ ಪ್ರಾಡಕ್ಟ್ ಇರಲಿ, ನೀವು ಯಾವ ಪ್ರಾಡಕ್ಟ್ ಫುಡ್ ಸ್ಟಫ್, ಯಾವುದೋ ವೆಜಿಟೇಬಲ್ಸ್ ಆಗಲಿ, ಯಾವುದೋ ಫ್ರೂಟ್ಸ್ ಆಗಲಿ, ನೀವು ಯಾವಾಗ ಚೂಸ್ ಮಾಡ್ತೀರಿ ಅದರದ್ದು ಪ್ಯಾಕೇಜಿಂಗ್ ಯಾವ ಥರ ಮಾಡಕತ್ತಾರ, ಬೇರೆ ಎಕ್ಸ್ಪೋರ್ಟರ್ಸ್ ಯಾರ್ಯಾರು ಏನೇನು ಮಾಡಕತ್ತಾರ, ಅದನ್ನು ಮಾರ್ಕೆಟನ್ನು ನಿಮ್ಮ ಕಾಂಪಿಟೇಟರ್ಸ್ನ ಸ್ಟಡಿ ಮಾಡಿ
ಆಮೇಲೆ ನೀವು ಪ್ಯಾಕೇಜಿಂಗ್ ನಿಮ್ದು ಡಿಸೈನ್ ಮಾಡಿರಿ. ಆಮೇಲೆ ಅದ್ರೊಳಗೆ ಮತ್ತೆ ಏನಾರ ನೀವು ಇಂಪ್ರೂವೈಸ್ ಮಾಡಿದ್ರಿ ಅಂತಂದ್ರೆ ವೆಲ್ ಆ್ಯಂಡ್ ಗುಡ್. ಯಾಕಂತಂದ್ರೆ ಬಯರ್ಸಿಗೆ ಅದು ಲೈಕ್ ಆಗುತ್ತೆ. ಸೊ ಬಯರ್ ರಿಟೆನ್ಷನ್ ನಿಮ್ದು ಹೆಚ್ಚು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನೀವು ಪ್ರತಿಯೊಂದು ಎಕ್ಸಿಸ್ಟಿಂಗ್ ಏನು ನಡೆದೈತಿ ಅದ್ರೊಳಗೆ ಏನಾರ ಒಂದು ವ್ಯಾಲ್ಯೂ ಅಡಿಷನ್ ನೀವು ಮಾಡ್ಕೊತ ಇರ್ಬೇಕು. ಅಂದ್ರೆ ನಿಮಗೆ ಬಯರ್ ಸ್ವಲ್ಪ ನಿಮ್ಮ ಕಡೆ ತೊಗೊಳಕ್ಕೆ ಅವರು ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ಇದಾಯ್ತು ನಿಮಗೆ ಡಾಕ್ಯುಮೆಂಟೇಷನ್ ಬಗ್ಗೆ, ಆಮೇಲೆ ಪ್ಯಾಕೇಜಿಂಗ್ ಬಗ್ಗೆ ಅಥವಾ ಕ್ವಾಲಿಟಿ ಬಗ್ಗೆ ಇದೆಲ್ಲ ನೀವು ತಿಳ್ಕೊಂಡಿ. ಆದರೆ ಮೇನಿಗೆ ಬರೋದು ಅಂತಂದ್ರೆ ಬಯರ್ಸ್ ಎಲ್ಲಿಂದ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಡೀ ಜಗತ್ತಿನಾಗ ಎಲ್ಲರೂ ಫುಡ್ ಸ್ಟಫ್ ಅಂತೂ ಎಲ್ಲರಿಗೂ ಬೇಕೇ ಬೇಕು. ವೆಜಿಟೇಬಲ್ಸ್ ಬೇಕು, ಫ್ರೂಟ್ಸ್ ಬೇಕು, ಎಲ್ಲನೂ ಬೇಕು. ಅಂದ್ರೂ ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಭಾಳ ಡಿಫಿಕಲ್ಟ್ ಐತಿ ಅಂತೇಳಿ ಅಂತಾರೆ. ಯಾಕೆ ಡಿಫಿಕಲ್ಟ್ ಐತಿ? ಯಾಕಂದ್ರೆ ನಾವೇನು ಮಾಡ್ತೀವಿ, ನಮ್ಮ ಕಂಫರ್ಟ್ ಝೋನ್ನಾಗ ಇದ್ದು ನಾವು ವಿಚಾರ ಮಾಡ್ತೀವಿ. ನಮ್ಮ ಮನ್ಯಾಗ ಕುಂತು ನಾವು ಒಂದು ಫೋನ್ ಹೊಡೆದ್ವಿ ಅಂತಂದ್ರೆ ನಮಗೆ ಆರ್ಡರ್ ಬರಬೇಕು, ಒಂದು ಮೇಲ್ ಹಾಕಿದ್ವಿ ಅಂತಂದ್ರೆ ನಮಗೆ ಆರ್ಡರ್ ಬರ್ಬೇಕು. ಅಲ್ರಿ, ಈಗ ನಾವು ಬಿಸ್ನೆಸ್ನಾಗ ಹೊಸದಾಗಿ ಬರತ್ತೀವಿ ಅಂತಂದ್ರೆ ನೀಡ್ ಯಾರ್ದೈತಿ? ನಮ್ದೈತಿ. ಓಕೆ, ಜರೂರತ್ ಯಾರ್ದೈತಿ? ನಮ್ದೈತಿ. ಸೊ ನಾವೇ ಒಂದು ಸ್ಟೆಪ್ ಮುಂದೆ ಇಡಬೇಕಾಗತ್ತೆ. ನಾವು ಮನ್ಯಾಗ ಆರಾಮ್ ಕುತ್ಕೊಂಡು ನಾವೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲನೂ ಮಾಡಿ ರೆಡಿ ಇಟ್ವಿ ಅಂತಂದ್ರೆ ಬಯರ್ಸ್ ನಮ್ಮ ಕಡೆ ಬಂದು ತೊಗೊಂಡು ಹೋಗ್ತಾರ ಅಂಥೇಳಿ ಇದು ವಿಚಾರ ಇಟ್ಕೊಂಡು ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ಆಗಂಗಿಲ್ಲ. ಪರ್ಟಿಕ್ಯುಲರ್ ವೇನಾಗ ನಾವು ಬಯರ್ಸಿಗೆ ಅಪ್ರೋಚ್ ಮಾಡ್ಬೇಕಿರ್ತೈತಿ. ಆಮೇಲೆ ಅದ್ರ ಸಂಬಂಧ ನೀವು ಟ್ರಾವೆಲ್ ಮಾಡೋಕ್ಕೆ, ಆಮೇಲೆ ಮಂದಿಗೆ ಬೆಟ್ ಆಗಕ್ಕೆ, ಆಮೇಲೆ ನೆಟ್ವರ್ಕಿಂಗ್ ಮಾಡೋಕ್ಕೆ ನೀವು ಖರ್ಚು ಮಾಡಲೇಬೇಕಾಗತ್ತೆ. ಅಲ್ಲಿ ಮಟ್ಟ ನೀವು ಮನ್ಯಾಗ ಬಂಗಾರ ತೊಗೊಂಡು ಕುಂತಿದ್ರಿ ಅಂತಂದ್ರೂ ಅದನ್ನು ತೊಗೊಳಕ್ಕೆ ನಿಮ್ಮ ಕಡೆ ಬಯರ್ಸ್ ಬರಂಗಿಲ್ಲ. ಯಾಕಂತಂದ್ರೆ ಬಯರ್ಸ್ ಆ್ಯಂಡ್ ಟೇಬಲ್ ಮ್ಯಾಗ ಹೋಗಿ ಕುಂತು ಬಂಗಾರ ಇಟ್ಟು ಮಾತಾಡೋರ್ನು ಮಂದಿ ಅದಾರ. ಸೊ ಅವ್ರ ಕಡೆ ತೊಗೊಳಕ್ಕೆ ಪ್ರಿಫರ್ ಮಾಡ್ತಾರೆ ಮಂದಿ. ಆದ್ರೆ ನಾವು ಮನ್ಯಾಗ ಕುಂತು ಮಾಡಕತ್ತಿದ್ವಿ ಅಂತಂದ್ರೆ ಆಗಂಗಿಲ್ಲ. ಸೊ ಬಯರ್ಸನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಪ್ರಾಪರ್ ಸ್ಟ್ರಾಟಜೀಸ್ ಅದಾವೆ. ಪ್ರತಿಯೊಂದು ಪ್ರಾಡಕ್ಟಿಗೆ ಬೇರೆ ಬೇರೆ ಹಿಸಾಬ್ಲೆ ನಾವು ಬಯರ್ಸನ್ನು ಟಾರ್ಗೆಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ಹಿಸಾಬ್ಲೆ ಬೇರೆ ಬೇರೆ ಕಂಟ್ರೀಸನ್ನು ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಅದ್ರ ಹಿಸಾಬ್ಲೆ ನಾವು ಅದನ್ನು ಮುಂದೆ ತೊಗೊಂಡು ಹೋಗ್ಬೇಕಾಗ್ತೈತಿ. ಸೊ ಇದನ್ನು ಒಂದು ಪ್ರಾಪರ್ ಸ್ಟಡಿ ಐತಿ. ನಿಮ್ಮ ಕಡೆ ಜಸ್ಟ್ ಪ್ರಾಡಕ್ಟ್ ಐತೆ ಅಂತಂದ್ರೆ ನಿಮ್ಗೆ ಆರ್ಡರ್ಸ್ ಬರ್ತಾವೆ ಅಂತ ಹೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಮೆಹನತ್ ಮಾಡಬೇಕಾಗತ್ತೆ, ಪೇಷನ್ಸ್ ಇಟ್ಕೋಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಆಮೇಲೆ ಗಿವ್ ಅಪ್ ಮಾಡುವಂಗಿಲ್ಲ. ಓಕೆ, ಸೊ ಇದು ಡಿಸೆಂಬರ್ ಫಸ್ಟ್ ವೀಕ್ನಾಗ ನಾವು ದುಬೈ ವಿಸಿಟ್ ಮಾಡಕತ್ತೀವಿ. ನಮ್ಮ ಜೋಡಿ ಒಂದು 20 ಜನ ನಮ್ಮ ಕರ್ನಾಟಕದವರು, 20 ಜನ ಇಂಟ್ರೆಸ್ಟ್ ಇದ್ದವರು ಫುಡ್ ಸ್ಟಫ್ನಾಗ, ವೆಜಿಟೇಬಲ್ಸ್, ಫ್ರೂಟ್ಸ್, ಆಮೇಲೆ ಫುಡ್ ಗ್ರೇನ್ಸ್, ಫುಡ್ ಸ್ಟಫ್ ಇದ್ರೊಳಗೆ ಇಂಟ್ರೆಸ್ಟ್ ಇರೋರು ಎಲ್ಲರೂ ನಮ್ಮ ಜೋಡಿ ಬರಾಕತ್ತಾರ. ಸೊ ನಾವೆಲ್ಲರೂ ಒಂದು ಟೀಮ್ ಮಾಡ್ಕೊಂಡು ಇಲ್ಲಿ ಕನ್ಸೋರ್ಟಿಯಂ ಸೊಸೈಟಿ ಆಗಲಿ ಅಥವಾ ದುಬೈ ಒಳಗೂ ಒಂದು ವೇರ್ ಹೌಸ್ ಫಾರ್ಮ್ ಮಾಡಿ ನಾವು ಎರಡು ಕಡೆ 2 ಪಾಯಿಂಟ್ಸ್, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದು ನಮ್ದು ಪಾಯಿಂಟ್ ಇರ್ಬೇಕು, ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋರು ನಾವೇ ಇರ್ಬೇಕು. ಈ ಥರ ಏನೋ ಒಂದು ವರ್ಕೌಟ್ ಮಾಡೋಕ್ಕೆ ನೋಡಕತ್ತೀವಿ. ಸೊ ಯಾರಿಗೆ ವೆಜಿಟೇಬಲ್ಸ್, ಫ್ರೂಟ್ಸ್ ಮಾರ್ಕೆಟ್ನಾಗ ಇಂಟ್ರೆಸ್ಟ್ ಐತಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಸಪೋಸ್ ನಿಮಗೆ ಈ ಟೀಮ್ ಜೋಡಿ ಕೂಡಿ ಕೆಲಸ ಮಾಡೋದು ಇಂಟ್ರೆಸ್ಟ್ ಇರಲಿಲ್ಲ ಅಂತಂದ್ರೆ ನೀವು ನಮ್ಮದು ಸಪ್ರೇಟ್ ಕನ್ಸಲ್ಟೇಷನ್ನು ತೊಗೋಬೋದು. ಆ ಕನ್ಸಲ್ಟೇಷನ್ನಾಗ ನಿಮ್ಮ ಪ್ರಾಡಕ್ಟ್ ಪ್ರಕಾರ ಯಾವ ಥರ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ನಾವು ಅಂಥೇಳಿ ನಾವು ಅದ್ರೊಳಗೆ ಡೀಟೇಲಾಗಿ ನಿಮಗೆ ಹೇಳ್ಬೋದು. ಓಕೆ, ಸೊ ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.